ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಇಂದಿನ ವಿಡಿಯೋದಲ್ಲಿ ನಾನು 6ನೇ ತರಗತಿ ಕೋರ್ ವಿಷಯ ಸಮಾಜ ವಿಜ್ಞಾನದಲ್ಲಿ ಪ್ರಥಮ ರೂಪನಾತ್ಮಕ FA1 ಪರೀಕ್ಷೆ ಜುಲೈ 2026ಕ್ಕಾಗಿ LBA ಆಧಾರವಾಗಿಟ್ಟುಕೊಂಡು ರಚನೆ ಮಾಡಿರ್ತಕ್ಕಂಥ 15 ಅಂಕಗಳ ವೇಟೇಜ್. ಯಾಕಂದರೆ ಈ ವರ್ಷ ವಿದ್ಯಾರ್ಥಿಗಳ ಸಮಗ್ರ ಪ್ರಗತಿ ಪತ್ರದಲ್ಲಿರ್ತಕ್ಕಂಥದ್ದು ವೇಟೇಜ್ ಬಂದುಬಿಟ್ಟು 15. ಸೊ ಅದಕ್ಕಾಗಿ ನಾವು 15 ಅಂಕದ ಪ್ರಶ್ನೆ ಪತ್ರಿಕೆಯನ್ನು ಪೋಸ್ಟ್ ಮಾಡ್ತಾ ಇದ್ದೀವಿ. ಇದಕ್ಕಿಂತ ಮುಂಚೆ ನಾನು ನಿಮಗೆ ಕನ್ನಡ ವಿಷಯದಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಹಾಕಿದ್ದೆ, ಓಕೆನಾ. ಸೊ ಬೇರೆ ಎಲ್ಲ ವಿಷಯದಲ್ಲಿ ಕೂಡ ಪ್ರಶ್ನೆ ಪತ್ರಿಕೆಗಳನ್ನು ಲೈನಪ್ ಮಾಡ್ತೀವಿ. ಸೊ LBAಗಳು ಸಹಿತ ಸಿಗ್ತವೆ. ಸೊ ಯಾರಿಗೆ LBAಗಳು ಮತ್ತು ಪ್ರಶ್ನೆ ಪತ್ರಿಕೆಗಳು ಬೇಕನ್ನೋರು 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವುಗಳನ್ನು ಬೈ ಮಾಡ್ಬೋದು. ಸೊ ಬನ್ನಿ ಹಾಗಾದರೆ ಶುರು ಮಾಡೋಣ. 6th ಸ್ಟ್ಯಾಂಡರ್ಡ್ ಸೋಷಿಯಲ್ ಸೈನ್ಸ್ FA1 ಕ್ವಶನ್ ಪೇಪರ್. ಸೊ ಒಟ್ಟು ಸಿಲೆಬಸ್ ಆಗಬೇಕು ಜೂನ್ 10 ಜುಲೈ 15. ಸೊ ಟೋಟಲಿ 25% ಸಿಲೆಬಸ್ ಆಗಬೇಕು. ಅಂದರೆ ಆಗಬೇಕಾಗಿರ್ತಕ್ಕಂಥ ಒಟ್ಟು ಪಾಠಗಳು 6 ಆಗಬೇಕು. ಓಕೆ. ಸೊ ಮಾಹಿವಾರು ಪಾಠಗಳನ್ನು ತೊಗೊಂಡಿವಿ. ಇತಿಹಾಸ, ಪರಿಚಯ ಮತ್ತು ಆರಂಭಿಕ ಸಮಾಜ 3 ಅಂಕ 2 ಪ್ರಶ್ನೆ. ಭಾರತ ನಮ್ಮ ಹೆಮ್ಮೆ 3 ಅಂಕ 1 ಪ್ರಶ್ನೆ. ನಮ್ಮ ಹೆಮ್ಮೆ ಕರ್ನಾಟಕ 1 ಅಂಕ 1 ಪ್ರಶ್ನೆ. ಪೌರ ಮತ್ತು ಪೌರತ್ವ 3 ಅಂಕ 2 ಪ್ರಶ್ನೆ. ನಮ್ಮ ಸಂವಿಧಾನ 2 ಅಂಕ 2 ಪ್ರಶ್ನೆ. ಗ್ಲೋಬ್ ಮತ್ತು ನಕಾಶೆಗಳು 3 ಅಂಕ 2 ಪ್ರಶ್ನೆ. ಸೊ ಒಟ್ಟು ಇಲ್ಲಿ 15 ಅಂಕಗಳಿಗೆ 10 ಪ್ರಶ್ನೆಗಳನ್ನು ನಾವು ಬಳಕೆಯನ್ನು ಮಾಡಿರೋದು. ಉದ್ದಿಷ್ಟವಾರಿನಲ್ಲಿ ಜ್ಞಾನಕ್ಕೆ 6 ಅಂಕ ಇದೆ, ತಿಳುವಳಿಕೆಗೆ 7 ಇದೆ, ಅನ್ವಯಕ್ಕೆ 2 ಇದೆ, ಒಟ್ಟು 15 ಅಂಕ ಇದೆ. ಪ್ರಶ್ನೆಗಳ ವಿಧ ನೋಡಿದ್ರೆ ವಸ್ತುನಿಷ್ಠ 6 ಬಳಕೆ ಮಾಡಿದ್ದೀವಿ. ಕಿರು ಉತ್ತರಕ್ಕೆ 6 ಅಂಕ ಇದೆ, ದೀರ್ಘ ಉತ್ತರಕ್ಕೆ 3 ಅಂಕ ಇದೆ. ಸೊ ಒಟ್ಟು 15 ಅಂಕ ಇದೆ. ಕ್ಲಿಷ್ಟತೆ ಮಟ್ಟ ನೋಡೋದಾದರೆ ಸರಳಕ್ಕೆ 6 ಅಂಕ, ಸಾಧಾರಣಕ್ಕೆ 6 ಅಂಕ, ಕಠಿಣಕ್ಕೆ 3 ಅಂಕ, ಒಟ್ಟು 15 ಅಂಕ. ಪಾಠದ ವಿಧಗಳನ್ನು ನೋಡೋದಾದರೆ ಇತಿಹಾಸ ವಿಭಾಗಕ್ಕೆ ಒಟ್ಟು ವೇಟೇಜ್ ಮಾಡಿರೋದು 4 ಪ್ರಶ್ನೆ 7 ಅಂಕ, ಪೌರನೀತಿ 4 ಪ್ರಶ್ನೆ 5 ಅಂಕ, ಭೂಗೋಳ ವಿಜ್ಞಾನ 2 ಪ್ರಶ್ನೆ 3 ಅಂಕ, ಒಟ್ಟು 10 ಪ್ರಶ್ನೆ 15 ಅಂಕಗಳು. ಸಂಕ್ಷಿಪ್ತವಾಗಿ ಅಂಕಗಳ ಹಂಚಿಕೆ ಕೋಷ್ಟಕವನ್ನು ಕೊಡ್ತಾ ಇದ್ದೀನಿ. ಎಸ್, ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜಕ್ಕೆ 1 ಅಂಕದ 1, 2 ಅಂಕದ 1, 2 ಪ್ರಶ್ನೆ 3 ಅಂಕ. ಭಾರತ ನಮ್ಮ ಹೆಮ್ಮೆಗೆ 3 ಅಂಕದ 1, 1 ಪ್ರಶ್ನೆ 3 ಅಂಕ. ನಮ್ಮ ಹೆಮ್ಮೆ ಕರ್ನಾಟಕ 1 ಅಂಕದ 1, 1 ಪ್ರಶ್ನೆ 1 ಅಂಕ. ಪೌರ ಮತ್ತು ಪೌರತ್ವ 1 ಅಂಕದ 1, 2 ಅಂಕದ 1, 2 ಪ್ರಶ್ನೆ 3 ಅಂಕ. ನಮ್ಮ ಸಂವಿಧಾನ 1 ಅಂಕದ 2, 2 ಪ್ರಶ್ನೆ 2 ಅಂಕ. ಗ್ಲೋಬ್ ಮತ್ತು ನಕಾಸೆಗಳು 1 ಅಂಕದ 1, 2 ಅಂಕದ 1, 2 ಪ್ರಶ್ನೆ 3 ಅಂಕ. ಒಟ್ಟು ಬಳಕೆ ಮಾಡಿರೋದು 6 1 ಅಂಕದ್ದು, 2 ಅಂಕದ 3, 3 ಅಂಕದ 1, 10 ಪ್ರಶ್ನೆಗಳಿದ್ದಾವೆ. 15 ಅಂಕಕ್ಕಾಗಿಟ್ಟಿರೋದು. ಪ್ರಶ್ನೆ ಪತ್ರಿಕೆಯನ್ನು ಒಂದೇ ಪುಟದಲ್ಲಿ ಇರೋದು. ಸೊ ಹೀಗಾಗಿ ಅದನ್ನು ನೀವೇನು ಮಾಡ್ಬೋದು, ಆರಾಮಾಗಿ ಜೆರಾಕ್ಸ್ಗಳನ್ನು ಸಹಿತ ತಗೊಳ್ಬೋದು. ಪ್ರಥಮ ರೂಪನಾತ್ಮಕ FA1 ಮೌಲ್ಯಾಂಕನ ಜುಲೈ 2026 ಮಾದರಿ ಉತ್ತರ ಪತ್ರಿಕೆ. ತರಗತಿ 6, ವಿಷಯ ಸಮಾಜ ವಿಜ್ಞಾನ. ಸಮಯ 40 ನಿಮಿಷ, ಅಂಕಗಳು 15. ಮುಖ್ಯ ಪ್ರಶ್ನೆ 1, ಬಿಟ್ಟ ಸ್ಥಳ ತುಂಬಿರಿ. ಒಟ್ಟು 3 ಪ್ರಶ್ನೆಗಳು, ತಲಾ ಒಂದಕ್ಕೆ 1 ಅಂಕ. 3 ಪ್ರಶ್ನೆ 3 ಅಂಕ. ಇತಿಹಾಸದ ಪಿತಾಮಹ ಡ್ಯಾಶ್ ಅಂತ ಕೇಳಿದರೆ ಸರಿಯಾದ ಉತ್ತರ ಹೆರೋಡೋಟಸ್. ಪ್ರಶ್ನೆ 2, ಪ್ರಸ್ತುತ ಕರ್ನಾಟಕದಲ್ಲಿರುವ ಒಟ್ಟು ಜಿಲ್ಲೆಗಳ ಸಂಖ್ಯೆ ಡ್ಯಾಶ್. ಸರಿಯಾದ ಉತ್ತರ 31. ಪ್ರಶ್ನೆ 3, ಜಗತ್ತಿನ ಅತಿದೊಡ್ಡ ಪ್ರಜಾಪ್ರಭುತ್ವದ ದೇಶ ಡ್ಯಾಶ್ ಅಂತ ಇತ್ತು. ಸರಿಯಾದ ಉತ್ತರ ಭಾರತ. ಇನ್ನು ಒಂದೇ ವಾಕ್ಯದಲ್ಲಿ ಉತ್ತರವನ್ನು ಬರಲಿಕ್ಕೆ ಇಲ್ಲಿ 3 ಪ್ರಶ್ನೆಗಳನ್ನು ಕೇಳಿದ್ದೀವಿ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ. 3 ಪ್ರಶ್ನೆ 3 ಅಂಕ. ಪೌರರು ಎಂದರೆ ಯಾರು? ಉತ್ತರ, ದೇಶವೊಂದರಲ್ಲಿ ಶಾಶ್ವತವಾಗಿ ನೆಲೆಸಿರುವ ಜವಾಬ್ದಾರಿಯುತ ಸದಸ್ಯರಿಗೆ ನಾವೇನಂತೀವಿ? ಪೌರರು ಅಂತ ಕರೆಯೋದು. ಪ್ರಶ್ನೆ 5, ಸುಖಿ ರಾಜ್ಯ ಅಂದರೆ ಏನು? ಸಾಮಾಜಿಕ ಮತ್ತು ಆರ್ಥಿಕ ಅವಕಾಶ ಮತ್ತು ಭದ್ರತೆಯನ್ನು ಎಲ್ಲರಿಗೂ ನೀಡುವ ಗುರಿಯನ್ನು ಹೊಂದಿರುವ ರಾಜ್ಯಕ್ಕೆ ಸಾಮಾನ್ಯವಾಗಿ ಸುಖಿ ರಾಜ್ಯ ಅಂತ ಕರಿತೀವಿ. ಕನ್ನಡದ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಓಕೆ. ಸೊ ನಿಮಗೆ ಎಲ್ಲ ಪ್ರಶ್ನೆ ಪತ್ರಿಕೆಗಳು FA SA 2026-27 ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ. ಅಲ್ಲಿ ಹೋದರೆ ಸಾಕು, ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಆಕ್ಸೆಸ್ ಮಾಡ್ತೀರಿ. ಮತ್ತು 6ನೇ ತರಗತಿಯ LBA ಅಂತ ಒಂದು ಪ್ಲೇಲಿಸ್ಟ್ ಇದೆ. ಅಲ್ಲಿ ಹೋದರೆ ನಿಮಗೆ ಪ್ರತಿ ವಿಷಯದ ಪ್ರತಿ LBAಗಳ ಕ್ವಶನ್ ಪೇಪರ್ಗಳು ಕೂಡ ಸಿಗ್ತವೆ. ಅದನ್ನು ಕೂಡ ಆಕ್ಸೆಸ್ ಮಾಡಿ. ಪ್ರಶ್ನೆ 6, ಯಾವುದರಿಂದ ನೀವು ಭೂಮಿಯ ನೈಜ ಚಿತ್ರಣ ಮತ್ತು ಆಕಾರಗಳನ್ನು ಪಡಿತೀರಿ ಅಂತ ಕೇಳಿದರೆ ಸರಿಯಾದ ಉತ್ತರ ಉಪಗ್ರಹಗಳಿಂದ ಅನ್ನೋದು ಕರೆಕ್ಟ್ ಆಗಿದೆ. ಇನ್ನು 2 ಅಂಕದ ಒಟ್ಟು 3 ಪ್ರಶ್ನೆಗಳು, ಪ್ರತಿ ಸರಿಯಾದ ಉತ್ತರಕ್ಕೆ 2 ಅಂಕ. ಒಟ್ಟು 3 ಪ್ರಶ್ನೆ 6 ಅಂಕ. ಮಕ್ಕಳೇ, ನಮಗೆ ಇತಿಹಾಸ ಏಕೆ ಬೇಕು? ಉತ್ತರ, ಇತಿಹಾಸವು ನಮ್ಮ ದೇಶದ ಸ್ಮರಣಶಕ್ತಿ ಇದ್ದ ಹಾಗೆ. ಪೂರ್ವಿಕರು ಕೈಗೊಂಡ ಒಳ್ಳೆಯ ಮತ್ತು ತಪ್ಪು ತೀರ್ಮಾನಗಳಿಂದ
ಅನುಭವಿಸಿದ ಸುಖ ದುಃಖಗಳನ್ನು ತೊಂದರೆಗಳನ್ನು ತಿಳಿಸ್ತದೆ. ಮುಂದಿನ ತೀರ್ಮಾನಗಳನ್ನು ಕೈಗೊಳ್ಳುವಾಗ ಎಚ್ಚರಿಸ್ತದೆ. ಪೂರ್ವಿಕರ ತತ್ವಾದರ್ಶಗಳು ವಿಚಾರಧಾರೆಗಳು ಮುಂದಿನ ತಲೆಮಾರುಗಳಿಗೆ ಮಾದರಿಯೂ ದಾರಿದೀಪವೂ ಆಗಿದೆ. ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಪರಿಚಯಿಸ್ತಕ್ಕಂಥ ಕೆಲಸ ಇತಿಹಾಸ ಮಾಡ್ತದೆ. ಹಾಗಾಗಿ ಇತಿಹಾಸ ಬೇಕೇ ಬೇಕು. ಪ್ರಶ್ನೆ 8, ಒಂದು ದೇಶದ ಪೌರತ್ವವನ್ನು ಪಡೆಯುವ ವಿಧಾನಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ. ಇಲ್ಲಿ ಒಂದು ದೇಶದ ಪೌರತ್ವವನ್ನು ಪಡಿತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ವಿಧಾನಗಳಂತ ಯಾವುದಪ್ಪ ಅಂದರೆ, ಒಂದು ಜನನದ ಮೂಲಕ, 2 ಅಂಶ ಪಾರಂಪರ್ಯದ ಮೂಲಕ, 3ನೇದು ಬಂದುಬಿಟ್ಟು ನೋಂದಣಿಯ ಮೂಲಕ ಅನ್ನೋದನ್ನು ನೀವು ಬರಿಬೇಕು. ಪ್ರಶ್ನೆ 9, ನಕಾಶೆ ಓದುವ ಕೌಶಲವನ್ನು ಬೆಳೆಸಿಕೊಳ್ಳಲು ನೀನು ಯಾವ ಸಾಮಾನ್ಯ ನಿರ್ದೇಶಗಳನ್ನು ಹೊಂದಿರಬೇಕು? 1ನೇದು, ಸ್ಥಳ ಗುರುತಿಸಲು ಅಕ್ಷಾಂಶ ಮತ್ತು ರೇಖಾಂಶಗಳ ಪರಿಚಯ ಇರಬೇಕು. ದಿಕ್ಕುಗಳನ್ನು ಗುರುತಿಸೋದನ್ನು ತಿಳಿದಿರಬೇಕು. 2 ಸ್ಥಳಗಳ ನಡುವಿನ ಅಂತರ ತಿಳಿಯಲು ನಕಾಶೆಯಲ್ಲಿ ಕೊಟ್ಟಿರುವ ಮಾನಕವನ್ನು ಅರಿತಿರಬೇಕು ಅಂತ ಬರೆದರೆ 2 ಮಾರ್ಕ್ ಕೊಡ್ತಾರೆ. ಲಾಸ್ಟ್ 3 ಅಂಕದ ಒಂದು ಪ್ರಶ್ನೆ ಇತ್ತು. ಭಾರತ ಉಪಖಂಡದ ಶ್ರೇಷ್ಠತೆಯ ಕುರಿತು ಟಿಪ್ಪಣಿ ಬರೀರಿ ಅಂತ ಇತ್ತು. 5-6 ವಾಕ್ಯಗಳಲ್ಲಿ ಬರೀಬೇಕು. 3 ಅಂಕದ ಪ್ರಶ್ನೆ. ಉತ್ತರ: ಜನನಿ ಜನ್ಮಭೂಮಿ ಚ ಸ್ವರ್ಗಾದಪಿ ಗರಿಯಸಿ. ತಾಯಿ ಹಾಗೂ ತಾಯಿನಾಡು ಸ್ವರ್ಗಕ್ಕಿಂತಲೂ ಮಿಗಿಲಾದುದು. ಭಾರತವು ಮಾತೃಭೂಮಿಯ ಬಗೆಗಿನ ಗೌರವ ವಿಶ್ವವ್ಯಾಪಿಯಾದದ್ದು. ಭಾರತವನ್ನು ಪ್ರಾಚೀನ ಕಾಲದಿಂದಲೂ ಉಪಖಂಡವೆಂದು ಕರೆಯುತ್ತಾರೆ. ದಕ್ಷಿಣ ಏಷ್ಯಾದ ಹಲವು ದೇಶಗಳನ್ನು ಒಂದುಗೂಡಿಸಿ ಉಪಖಂಡವೆಂದು ಕರೆಯುತ್ತಾರೆ. ಭಾರತವು ಗಣಿತ, ವಿಜ್ಞಾನ, ಯೋಗ, ಸಂಸ್ಕೃತಕ್ಕೆ ತನ್ನದೇ ಆದ ಕೊಡುಗೆಗಳನ್ನು ನೀಡಿದೆ. ಭಾರತ ಹಲವಾರು ಧರ್ಮಗಳಿಗೆ ಉಗಮಸ್ಥಾನವಾಗಿದೆ. ಪ್ರಾಚೀನ ಕಾಲದ ವಿಜ್ಞಾನಿಗಳಾದ ಆರ್ಯಭಟ, ಬೋಧಾಯನ ಮೊದಲಾದವರು ವಿಜ್ಞಾನ ಕ್ಷೇತ್ರಕ್ಕೆ ಕೊಡುಗೆಗಳನ್ನು ನೀಡಿದ್ದಾರೆ. ಪುರಾಣಗಳ ಪ್ರಕಾರ ಋಷಭನಾಥನ ಹಿರಿಯ ಮಗ ಭರತನೆಂಬ ರಾಜ ಆಳಿದ ನಾಡು ಭರತಖಂಡ, ಭರತವರ್ಷ ಎನಿಸಿದೆ. ಭಾರತದ ಪ್ರಾಚೀನತೆಯನ್ನು ಜಗತ್ತಿಗೆ ಪರಿಚಯಿಸಿದವರು ಆಂಗ್ಲ ವಿದ್ವಾಂಸರು. ಭಾರತದ ಹಲವಾರು ಗ್ರಂಥಗಳನ್ನು ಸಂಸ್ಕೃತದಿಂದ ಇಂಗ್ಲಿಷ್ಗೆ ಭಾಷಾಂತರವನ್ನು ಮಾಡ್ತಾರೆ. ಹೀಗಾಗಿ ಭಾರತದ ಸಂಸ್ಕೃತಿ, ಆಚಾರ ವಿಚಾರ ಜಗತ್ತಿಗೆ ಪರಿಚಯವನ್ನು ಮಾಡ್ತಾರೆ. ಭಾರತದಲ್ಲಿರುವ ಹಿಂದೂ ಧರ್ಮ ಬೇರೆ ದೇಶಗಳಿಗೂ ಹರಡಿತು. ಭಾರತ ಅಹಿಂಸಾ ಪ್ರತಿಪಾದಕ ದೇಶವಾಗಿದೆ. ಅಹಿಂಸಾ ಪರಮೋ ಧರ್ಮ ಎಂದು ಹೇಳಲಾಗುತ್ತದೆ. ಭಾರತೀಯ ಮೌಲ್ಯಗಳು ಭಾರತದ ಶ್ರೇಷ್ಠತೆಯನ್ನು ಜಗತ್ತಿಗೆ ತೋರಿಸ್ತವೆ. ಭಾರತದಲ್ಲಿರುವ ಮತ, ಧರ್ಮ ಯಾವುದೇ ಇರಲಿ, ದೇವರು ಒಬ್ಬನೇ, ನಾಮ ಹಲವು ಎಂಬುದು ವೇದವಾಕ್ಯವಾಗಿದೆ. ಭಾರತದ ಪ್ರಾಚೀನ ದೇವಾಲಯಗಳನ್ನು ಯುನೆಸ್ಕೋ ಆಯ್ಕೆ ಮಾಡಿ ವಿಶ್ವ ಪರಂಪರೆಯ ತಾಣಗಳಾಗಿ ಪ್ರಾಚೀನ ಸಂರಕ್ಷಣೆ ಮಾಡುತ್ತಿದೆ. ಇದರಿಂದ ಭಾರತ ಜಗತ್ತಿನಲ್ಲಿ ಶ್ರೇಷ್ಠವಾಗಿದೆ ಅಂತ ಬರೆದ್ರೆ ಸಾಕು. ಇಷ್ಟಿತ್ತು ಈ ಒಂದು 6ನೇ ತರಗತಿಯ ಸಮಾಜ ವಿಜ್ಞಾನದ ಪ್ರಶ್ನೆ ಪತ್ರಿಕೆ. ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಗುಡ್ ಲಕ್, ಬಾಯ್.